ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ಸಜ್ಜಿಗೆ ಸ್ಪೆಷಲ್. ನಮಗೆ ಸಜ್ಜಿಗೆ ಮಾಡ್ತಿದ್ದಾರೆ ಒಳಗಡೆ. ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ಸಜ್ಜಿಗೆ ಇದಕ್ಕೆ ನಾವು ಸ್ವಲ್ಪ ಪ್ಲೇನ್ ಮಾಡೋದು, ಜಾಸ್ತಿ ಇದೆಲ್ಲ ಹಾಕಿದ್ರೆ ಚೆಂದ ಆಗ್ತದೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೋದು, ಅದು ಟೇಸ್ಟ್. ಕಾಯ್ತಾ ಇದ್ದಾರೆ, ಅವಳಿಗೆ ಹಸಿವಾಗ್ತಿದೆ. ಅಮ್ಮ ದಾದ ಬೋಡು ತಿಂಡಿ ಬೋಡೆ. ಯಾವಾಗಲೂ ನಾನು ಅವಳಿಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಕೊಡ್ತೀನಿ ಬೆಳಗ್ಗೆ. ಆವಾಗ ಬ್ರೇಕ್ಫಾಸ್ಟ್ ಆಗುವ ಟೈಮಲ್ಲಿ ಕರೆಕ್ಟ್ ಆಗ್ತದೆ. ಇವತ್ತದು ಖಾಲಿ ಆಗಿದೆ, ಅವಳಿಗೆ ಹಸಿವಾಗ್ತಿದೆ. ಅಂದರೆ ನಾವೆಂತ ತಿಂತೀವಿ ಅದನ್ನೇ ಅವಳಿಗೆ ಕೊಡೋದು. ಕೆಲವೊಮ್ಮೆ ತಿನ್ನಿಲ್ಲ ಅಂದರೆ ಮಾತ್ರ ಬೇರೆ ಮಾಡ್ತೀನಿ. ಸಜ್ಜಿಗೆಲ್ಲ ಅವಳು ತಿಂತಾಳೆ. ಹಾಗೆ ಆಲ್ಮೋಸ್ಟ್ ನಾವು ತಿನ್ನುವ ತಿಂಡಿ ತಿಂತಾಳೆ. ಅದರಲ್ಲಿ ಕೆಲವು ಅವಳಿಗೆ ಫೇವ್ರೇಟ್ ಇದೆ. ಅದು ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಇಷ್ಟ ಅವಳಿಗೆ. ಖಾಲಿ ಆಗಿದೆ. ಅಮ್ಮು ಬುಲಿಪೇರು ಇಜ್ಜಮ್ಮ ಇತ ಕೊರ್ಪೇರ ಅವೇ ಇತ ಕೊರ್ಪೇರ ಆಂಡ್ ಇರೇಗೆ ಮನ್ಪುಣ್ ಗುಡ್ಡು ಮಗೆ ತೀರು ಅಂಬ ದುಃಖ ಅಂಬ ಬೋಡೆ. ಆ್ಯಕ್ಚುಲಿ ಇಲ್ಲಾಂದ್ರೆ ತಿಂಡಿ ರೆಡಿ ಆಗ್ತದೆ. ಅವಳು ನಾವು ಟೈಮ್ ಒಟ್ಟಿಗೆ ಕಷ್ಟ. ಅವಳು ಮುಂಚೆ ಎದ್ದು ಹೇಳ್ತಾಳೆ. ದಾದ ಬಾಬಾ ಅಂಬ ಬೋಡೆ ಬಲೆ ಪೈ ಬಲೆ ಕೈ ಕೊರ್ಲೆ ಇಷ್ಟ. ಕೈ ಕೊರ್ಲೆ ಬಾ ಅವಳಿಗೆ ಟಿ ವಿಯಲ್ಲಿ ಅದು ಧರಣಿ ಮಂಡಲ ಸಾಂಗ್ ಬರ್ತದಲ್ಲ, ಮಕ್ಕಳದು ಕಾರ್ಟೂನ್, ಅದು ತುಂಬ ಇಷ್ಟ. ಅದನ್ನು ಕೇಳ್ತಾರೆ. ಅಂದರೆ ಬಿಟ್ಟೆಯವರ ಮನೆಯಲ್ಲಿ ದನ ಇದೆಯಲ್ಲ ಊರಲ್ಲಿ, ಹಾಗೆ ಅಂಬ ಅಂದರೆ ತುಂಬ ಇಷ್ಟ ಅವಳಿಗೆ. ಇವತ್ತಿನ ಬೆಳಗಿನ ವೆದರ್ ಹೀಗಿದೆ ನೋಡಿ. ಬೆಳಗ್ಗೆ ಸ್ವಲ್ಪ ಮಳೆ ಇತ್ತು, ಈಗ ಸ್ವಲ್ಪ ಕಡಿಮೆ ಇದೆ. ಇವತ್ತು ಮಧ್ಯಾಹ್ನಕ್ಕೆ ತೊಂಡೆಕಾಯಿ ಮತ್ತು ಕಡಲೆ ಅದು ಸುಕ್ಕ ಮಾಡಿದ್ವಿ. ಅದರ ಜೊತೆಗೆ ನಿನ್ನೆದು ಸ್ವಲ್ಪ ಕೋಳಿ ಅಂದರೆ ಚಿಕನ್ ಉರುವಲಿದೆ. ಇಲ್ಲಿ ಇವರಂದರೆ ಸ್ವಲ್ಪ ವಾಕ್ಯೂಮಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಅಂದರೆ ಸೋಫಾ ಫುಲ್ ಸ್ವಲ್ಪ ಇರುವೆ ಎಲ್ಲ ಬಂದಿತ್ತು. ಯಾಕಂದರೆ ಪಾಪು ಕೆಲವೊಮ್ಮೆ ಏನಾದರೂ ತಿಂಡಿ ಕೊಟ್ಟರೆ ಅದರಲ್ಲೇ ಕೂತು ತಿಂತಾಳೆಲ್ಲ, ಸೊ ಹಾಗೆ. ಅದರ ಜೊತೆಗೆ ಸೋಫಾ ಅಂದರೆ ಸ್ವಲ್ಪ ಆ ಥರ ಆಗ್ತಾ ಇರುತ್ತೆ. ಹಾಗಾಗಿ ವಾಕ್ಯೂಮಲ್ಲಿ ಕ್ಲೀನ್ ಮಾಡಿದರೆ ಅದು ಕ್ಲೀನ್ ಆಗುತ್ತೆ ಅಂತ. ಇವಾಗ ಪಾಪು ಕೂಡ ಇಲ್ಲಿ ಎದ್ದಿದ್ದಾಳೆ. ನಾನು ಇಲ್ಲಿ ಒಂದು ಕ್ಯಾರೆಟ್ ತಿಂದಿಟ್ಟಿದ್ದೆ, ಸೊ ಅದರಲ್ಲಿ 2 ಪೀಸ್ ಉಳಿದಿತ್ತು. ಅದನ್ನು ಅವಳು ಜಗಿತಾ ಇದ್ದಾಳೆ. ಅವಳಿಗೆ ಆ್ಯಕ್ಚುಲಿ ಅದು ಫುಲ್ ತಿನ್ನಲಿಕ್ಕೆ ಆಗಲ್ಲ. ಇನ್ನು ಅವಳಿಗೆ ಊಟ ಕೊಡಬೇಕು. ಇಲ್ಲೆಲ್ಲ ಕ್ಲೀನ್ ಆದಮೇಲೆ ಫಸ್ಟ್ ಊಟ ಮಾಡಿಸಬೇಕು. ಅವಳದೊಂದು ನಿದ್ದೆ ಆಯಿತು, ಸ್ವಲ್ಪ ಫ್ರೆಶ್ ಇದ್ದಾಳೆ. ನಾವಿಬ್ಬರು ಸ್ವಲ್ಪ ಹೊರಗಡೆ ಬಂದ್ವಿ. ಬಿಟ್ಟೆ ಮನೆಯಲ್ಲಿದ್ದಾಳೆ. ಚಿಕ್ಕ ಬಿಟ್ಟೆಯನ್ನು ಕರ್ಕೊಂಡು ಬಂದಿದ್ದೇನೆ. ಯಾಕೆಂದರೆ ಇಲ್ಲಿ ಒಂದು ತುಂಬ ದೂರ ಏನಿಲ್ಲ, ಹತ್ತಿರ ಒಂದು ಹೋಗ್ಲಿಕ್ಕಿತ್ತು ಹೊರಗಡೆ. ಅದು ಲಾಸ್ಟ್ ಟೈಮ್ ನಾನೊಂದು ಮದುವೆ ಪ್ರೋಗ್ರಾಮಲ್ಲಿ ನಂಗೊಂದು ಸನ್ಮಾನ ಮಾಡಿದ್ರು. ಅವ್ರದ್ದು ಮೊಮೆಂಟೋ ಅದು ಅಲ್ಲೇ ಬಾಕಿಯಾಗಿತ್ತು. ನನಗೆ ಸ್ವಲ್ಪ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ, ಅಲ್ಲೇ ಬಾಕಿಯಾಗಿತ್ತು. ಅವರು ಪಾಪ ಅದನ್ನು ಮೊನ್ನೆಯಿಂದ ಕ್ಯಾರಿ ಮಾಡಿ ನನಗೆ ಫೋನ್ ಮಾಡ್ತಿದ್ರು. ನಾನು ಅವರಿಗೆ ಸಿಗ್ಲಿಕ್ಕೇನೆ ಆಗಲಿಲ್ಲ. ಈಗ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ವಿಜಯ್ಗೆ ಬರ್ಲಿಕ್ಕೆ ಹೇಳಿದ್ರು, ಹಾಗೆ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಮ್ಮದು ಆಯ್ತಾ ಅನ್ಬಿಡೆ? ಅಮ್ಮ ಒಲ್ಲೇರಿ ಅಮ್ಮ ಒಲ್ಲೇರ ಅಮ್ಮ ಒಲ್ಲೇರಿಯ ಬಾಬಾ ಆಯ್ತಾ ಅನ್ಪುಣೀರಿ ಅಮ್ಮ ಒಲ್ಲೇರಿ
ಅಮ್ಮನ ಬಿಡ್ದು ಬರ್ತೀನಿ ರೀ, ಅಮ್ಮನ ಬಿಡ್ದು ಬರ್ತೀನಿ ರೀ. ಶ್ಯಾ 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 ಶ್ಯಾ. ಮೊಮೆಂಟ್ ಕಲೆಕ್ಟ್ ಮಾಡಿದ್ವಿ ಇಲ್ಲಿ ಬಿಜೆ ಹತ್ರ ಒಂದು. ಇದು ಲಾಸ್ಟ್ ಟೈಮ್ ನಂಗೆ ಕೊಟ್ಟಿದ್ರು ಅವರು, ಅದು ನಾನು ಮಿಸ್ ಆಗಿ ಅಲ್ಲೇ ನೆನಪಿಲ್ಲದೆ ಬಿಟ್ಟು ಬಂದಿದ್ದೆ. ನೋಡಿ ತುಂಬಾ ಚೆನ್ನಾಗಿದೆ ಮೊಮೆಂಟು, ಈಶ್ವರ ದೇವರದು. ತುಂಬಾ ಖುಷಿ ಆಯ್ತು ಇದು ನೋಡಿ. ಲಾಸ್ಟ್ ಟೈಮ್ ಅಂದ್ರೆ ಮದುವೆ ಕಾರ್ಯಕ್ರಮದಲ್ಲಿ ಅಂದ್ರೆ ಅವರಿಗೆ ತುಂಬಾ ಖುಷಿಯಾಗಿತ್ತಂತೆ, ತುಂಬಾ ಪ್ರೋಗ್ರಾಮ್ ಎಲ್ಲ ತುಂಬಾ ನೋಡಿದ್ರು. ಮೇಡಮ್ದು ಕಿತಾಪತಿ ನಡೀತಾ ಇದೆ ಇಲ್ಲಿ. ಅಲ್ಲಿ ಎಂತ ಐಟಮ್ ಇಟ್ಟರು ಕೂಡ ತೆಗೆದು ಫುಲ್ಲು ಅದನ್ನು ಉಲ್ಟಾ ಪಲ್ಟಾ ಮಾಡಿ ನೋಡಿ ಮತ್ತೆ ಅಲ್ಲೇ ಇಡುದು, ಮತ್ತೆ ಅದನ್ನು ಸರಿ ಮಾಡುದೇ ಕೆಲಸ ನಮಗೆ. ಫುಲ್ ಸರ್ವೆ ನೋಡಿ, ಎಷ್ಟು ಸರಿ ತೆಗೆದ್ರು ಕೂಡ ಪುನಃ ತೆಗಿತಾಳೆ. ಓಂ ಸ್ವಾಹಾತ್, ಓಂ ನಮಃ ಶಿವಾಯ. ಪಲ್ಲೆ ಬಾಬಾ, ಓಂ ನಮಃ ಶಿವಾಯ. ಪಲ್ಲೆ ಓಂ ಪಲ್ಲೆ ಬಾಬಾ, ಸರಿ ಪಲ್ಲೆ ಬಾಬಾ. ಬಾಬಾ ಎಂಚ ಬನ್ನಿ ಪಪ್ಪ, ಪಪ್ಪ ಎಂಚ ಬನ್ನಿ ಬಾಬಾ, ಎಂಚ ಬನ್ನಿ ಪಪ್ಪ. ಎಸ್, ಮನೆಗೆ ರೀಚ್ ಆದ್ವಿ, ವಾಪಸ್ ಬಂದ್ವಿ. ಹೇಳಿ ನೋಡಿ, ಶಿಕಿನಿ ಬಿಟ್ಟೆ ಬಂದು ಕೂಡಲೇ ತಿಂಡಿ ಇಲ್ಲಿ ಬಿಟ್ಟೆ ಇದು ಮಾಡ್ತಿದ್ದಾಳೆ ಅಂತ, ಡ್ರೈ ಫ್ರೂಟ್ಸ್ ಇದ್ದು ಲಡ್ಡು ಇವಳಿಗೆ ಇಷ್ಟ, ಆಗ ಹೇಳಿದ್ವಲ್ಲ ಹಾಗೆ ಖರ್ಜೂರ ತೆಗೆದುಕೊಂಡೋಗಿ ತಿಂತಿದ್ದಾಳೆ. ಅಮ್ಮ ಒಂಜೆ ತಿನ್ರಿ, ಜಾಸ್ತಿ ತಿನ್ರಿ ಜಾವೇ. ಹಾಂ, ಅವಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ನೋಡಿ ನೋಡಿ, ಇವಾಗ ಇದು ಬೇಕು, ಅದಕ್ಕೆ ಅದನ್ನು ಕೊಡ್ತಾ ಇದ್ದಾಳೆ ಬಾಯಿಂದ. ಅಮ್ಮ ಜಾಸ್ತಿ ತಿನ್ರಜ್ಜಿ, ಬಕೀರಿಗೆ ಒಂದು ಮಂತ್ ಕೊರ್ಪೇರೆ, ಉಂಡೆ ಮಂತ್ ಕೊರ್ಪೇರೆ ಅವೇ ಪಿಸ್ತಾ ಖರ್ಜೂರ. ಅಂದ್ರೆ ನಾನು ಅವಳಿಗೆ ಮತ್ತೆ ಬೇರೆ ಬೇರೆ ಆರ್ಡರ್ ಮಾಡಿದ್ದೆ, ಅದು ಅವಳು ಇವಾಗ ಬೇರೆಲ್ಲ ಕಾಣ್ತಾ ಇದೆಯಲ್ಲ, ಅದಕ್ಕೆ ಅದನ್ನು ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇವತ್ತು ಮನೆಗೆ ಅಪ್ಪ ಅಮ್ಮ ಬಂದಿದ್ದಾರೆ, ನನ್ನ ಅಪ್ಪ ಅಮ್ಮ ನೋಡಿ. ಅಜ್ಜ ಅಜ್ಜಿ ಪಾಪು ಜೊತೆ ಅಜ್ಜ ಅಜ್ಜಿ ಕುತ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ಇವತ್ತು ಪಲಾವ್ ಸ್ಪೆಷಲ್. ಪಲಾವು ನಮಗೆ ಒಂದು ಸ್ಪೆಷಲ್, ಚೆಂದ ಆಗ್ತದೆ ಪಲಾವು. ಹೋಟೆಲಲ್ಲಿ ಕೆಲವು ಒಟ್ರಾಶಿ ಸಿಗ್ತದೆ, ಅಷ್ಟು ಒಳ್ಳೆ ಆಗಲ್ಲ. ಕೆಲವು ಕಡೆ ಒಳ್ಳೆ ಮಾಡ್ತಾರೆ. ಅದಕ್ಕೆ ಕಚ್ಚಂಬರ್ ಮತ್ತು ಕಾಫಿ. ಇವರೀಗ ಸ್ವಲ್ಪ ಹೊತ್ತಲ್ಲಿ ಬಂದದಷ್ಟೇ ನೋಡಿ. ತಿಂಡಿ ಎಲ್ಲ ಆಗಿ ಇಲ್ಲಿ ಈಗ ಕೋಳಿ ಸುಕ್ಕಕ್ಕೆ ತಯಾರಾಗ್ತಾ ಇದೆ. ಅಪ್ಪ ಬರುವಾಗ ಕೋಳಿ ತಂದಿದ್ರು, ಟೈಸನ್ ಕೋಳಿ. ಹಾಗೆ ಸುಕ್ಕ ಮಾಡುವ ಅಂತ, ಚಿಕನ್ ಸುಕ್ಕ. ಕೋಳಿಯಲ್ಲಿ ಮಾಂಸ ರೆಡಿ ಆಗ್ತಾ ಇದೆ. ಮಸ್ತ್ ಇಲ್ಲಿ ಬಿಡ್ಸಮ್ಮ. ಇಲ್ಲಿ ನೀರುಳ್ಳಿ ಬೇಸೊಪ್ಪೆಲ್ಲ ಫ್ರೈ ಮಾಡಿ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಗ್ರೈಂಡ್ ಮಾಡಿ ಸಾರಾಯಿ ಹಾಕಿ ಸುಕ್ಕ. ಅಮ್ಮ ನೋಡಿ, ಈಗ ನೋಡಿ ಹೇಳ್ದು ನೋಡಿ, ಕಿದಾಬತಿ ದಾದೆ ಬಾಬಾ ಹಿಂದೆ ಬಲೆ ಬೈ 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 ಇಡು ಬೈ ಬಲೆ ಇಡೆ ಬಲೆ ಅಲೆ ಅಂಬ. ಬೆಳಗ್ಗೆದು ಊಟ ಎಲ್ಲ ಬೆಳಗ್ಗೆದು ತಿಂಡಿ ಎಲ್ಲ ಆಗಿ ಊಟ ಎಲ್ಲ ಕೋಳಿ ಪದಾರ್ಥದಲ್ಲಿ ಊಟ ಎಲ್ಲ ಮಾಡಿ, ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪಾಪು ಒಟ್ಟಿಗೆಲ್ಲ ಮಲಗಿದ್ಲು ಪಾಪು. ನಂತರ ಈಗ ಸಂಜೆ ಆಗ್ತಾ ಬಂತು, ಟೀ ಎಲ್ಲ ಕುಡಿದು ಈಗ ಅವರು ಹೊರಡಲಿಕ್ಕೆ ರೆಡಿ ಆದರು. ನಮಗೆ ಅಂದರೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದೆ, ಹಾಗೆ ಅವರು ಹೋಗ್ತಿದ್ದಾರೆ. ಅಮ್ಮ ಹಾಂ ಗೊಬ್ಬದ ಹಾಂಡೆ ಸರ್ ಹೊರಟರು, ಅಜ್ಜ ಅಜ್ಜಿ. ಹಾಗೆ ಅವಳು ಅವ್ರ ಜೊತೆ ಹೋಗ್ತೇನೆ ಅಂತ. ಟಾಟಾ ಅಮ್ಮು, ಟಾಟಾ. ಹೋದು ಬಲೆ
ಅದೇ ಇದೆ ನಾನು. ಟಾಟಾ. ಅವಳಿಗೆ ಹೊರಗೆ ಹೋಗೋದಂದ್ರೆ ಭಾರಿ ಇಷ್ಟ. ಯಾರಾದ್ರೂ ಬಂದರೆ ಹೊರಗೆ ಕರ್ಕೊಂಡು ಹೋಗೋದಂದ್ರೆ ರಪ್ಪ ಹೋಗ್ತಾಳೆ. ಅಲ್ಲಿಂದ ನಮಗೊಂದು ಫಂಕ್ಷನ್ ಹೋಗ್ಲಿಕ್ಕಿತ್ತು ನೈಟ್ ಮಾಡೂರಿಗೆ. ಮಾಡೂರಿಂದ ಫಂಕ್ಷನ್ ಆಗಿ ಅಣ್ಣನ ಮನೆಗೆ ಹೋಗಿದ್ವಿ, ಯಾಕಂದರೆ ಇವರಿಗೆ ನೆಕ್ಸ್ಟ್ ದಿನ ಬ್ಯಾಂಗ್ಳೂರು ಫಂಕ್ಷನ್ ಇತ್ತು ಅಂತ. ನಾವು ಅವತ್ತು ಸಂಡೇ ಸಂಜೆ ಹೊತ್ತಿಗೆ ಇವರು ಇರಲಿಲ್ಲ, ಹಾಗಾಗಿ ಸೋಮೇಶ್ವರ ಬೀಚ್ ಹತ್ತಿರ ಅಂತ ಅಲ್ಲೇ ಹೋಗಿದ್ವಿ. ಬಟ್ ತುಂಬ ರಶ್ ಇತ್ತು ಸಂಡೇ ಆದ್ದರಿಂದ. ಇಲ್ಲಿ ನೋಡ್ಬೋದು ಎಷ್ಟು ಗಾಡಿ ಇದೆ ಅಂತ. ಅದರ ಮಿಡ್ಲಲ್ಲಿ ಏನಂದರೆ ಮೊನ್ನೆಯಿಂದ ತುಂಬ ಮಳೆ ಇತ್ತು, ನಡುವಲ್ಲಿ ಸ್ವಲ್ಪ ಬಿಸಿಲು ಬಂದಿದೆ ಅಂತ ಎಲ್ಲರೂ ಬೀಚ್ ಹತ್ರ ಬಂದಿದ್ದಾರೆ. ಸಂಡೇ ಅಂದರೆ ಮಂಗಳೂರಲ್ಲಿ ಬೀಚಿಗೆ ಹೋಗೋದು ಕಾಮನ್, ಬೀಚ್ ಸಿಟಿ ಸೆಂಟರ್ ಈ ಥರ. ಅದೊಂದು ತುಂಬ ಪೀಸ್ಫುಲ್ ಜಾಗ ಅಂತಲೇ ಹೇಳ್ಬೋದು. ಬಟ್ ಇಷ್ಟು ರಶ್ ಇರುವಾಗ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದರೆ ಇನ್ನೂ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವು ತುಂಬ ದೂರ ನಿಂತಿದ್ವಿ, ಯಾಕಂದರೆ ಇವಾಗ ಸೈಕ್ಲೋನ್ ಎಫೆಕ್ಟಿಂದ ಅಲೆ ಎಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾ ಇತ್ತು. ಹಾಗಾಗಿ ಯಾವುದಕ್ಕೂ ಯಾರು ಕೂಡ ಇಳಿಲಿಕ್ಕೆಲ್ಲ ಜಾಸ್ತಿ ಯಾರು ಹೋಗಿರಲಿಲ್ಲ, ಎಲ್ಲರೂ ದೂರದಲ್ಲೇ ನಿಂತು ನೋಡ್ತಾಯಿದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.